ಪ್ರಯತ್ನವಾಗಿದೆ ಮತ್ತು ನಮ್ಮ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ PSI ಅವರಾದಂಥ ಶ್ರೀನಿವಾಸ ಪ್ರಸಾದ್ ಅವರೇ ಹಾಗೂ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ರಾಜ್ಯ ಸರ್ ಓಪನ್ ಮಾಡ್ರಿ ಸೂರ್ಯನಾರಾಯಣ್ ಸರ್ ಸರ್ ನಮ್ಮ ಜೊತೆಯೊಂದಿಗೆ ಕರ್ತವ್ಯ ನಿರ್ವಹಿಸಿ ಇಲ್ಲಿಂದ ವರ್ಗಾವಣೆಯಾದಂಥ ನಮ್ಮ PSI ಸಾಹೇಬರು ನಮ್ಮೊಂದಿಗೆ 3 ವರ್ಷ ಇಲ್ಲಿ ಸೇವೆ ಸಲ್ಲಿಸಿ ಅವರೊಂದಿಗೆ ನಾವು ಸಹ ಒಡನಾಟವಾಗಿ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತೇವೆ. ಅವರ ಸೇವಾವಧಿಯಲ್ಲಿ ನಮ್ಮ ಠಾಣಾ ಸರಹದ್ದಿನಲ್ಲಿ ಯಾವುದೇ ಅಹಿತಕರ ಸಮಸ್ಯೆ ಆಗದಂತೆ ಸತತವಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವರು ಮುಂದಿನ ಠಾಣೆಗೆ ಹೋಗಿ ಅದೇ ರೀತಿ ಅವರು ಕರ್ತವ್ಯ ನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಈ ಮಾತನಾಡ ವ್ಯಾಪ್ತಿಯಲ್ಲಿ ವರ್ಗಾವಣೆಗೊಂಡಿರ್ತಕ್ಕಂಥ ಶ್ರೀನಿವಾಸ ಸಾಹೇಬ್ರವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಮಧುಗಿರಿ ತಾಲೂಕಿನ ಮಧುಗಿರಿ ವೃತ್ತ ಶ್ರೀನಿವಾಸ ಪ್ರಸಾದ್ ಅವರು ಹೀಗೆ 3 ವರ್ಷಗಳಿಂದ ಈ ಒಂದು ಠಾಣೆಗೆ PSI ಸಾಹೇಬರಾಗಿ ಬಂದರು. PSI ಸಾಹೇಬರಾಗಿ ಬಂದು ನಮ್ಮ ಕೊಡಗಿನಹಳ್ಳಿ ವ್ಯಾಪ್ತಿಯಲ್ಲಿ ಇದು ಬಹಳ ಹಿಂದುಳಿದ ಪ್ರದೇಶ. ಈ ನಮ್ಮ ಕೊಡಗಿನಹಳ್ಳಿಯಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋಬಳಿ ಅಲ್ಲ. ಇಲ್ಲಿ ಎಲ್ಲ ಸಮುದಾಯದ ಜನ ವಾಸಿಸ್ತಾ ಇರ್ತಕ್ಕಂಥ ಹೋಬಳಿ ಅಂತ ಇದ್ದರೆ ನಮ್ಮ ಕೊಡಗಿನಹಳ್ಳಿ ಹೋಬಳಿ. ಇಂಥ ಹೋಬಳಿಯಲ್ಲಿ ಅವರು ಎಲ್ಲ ಜನರ ಹತ್ರ, ಎಲ್ಲ ಸಾರ್ವಜನಿಕರ ಹತ್ರನೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯ ಸಲಹೆ ಸೂಚನೆಗಳು, ಎಲ್ಲ ಏನೇ ಗಲಾಟೆಗಳು, ಏನೇ ಕಾರ್ಪಣ್ಯಗಳಾದರೂ ಕೂಡ ಹೆಚ್ಚಿನಾಗಿ ಯಾರಿಗೂ ಕೂಡ ಕೇಸುಗಳಾಗ್ದಂಗೆ ಎಲ್ಲರಿಗೂ ಠಾಣಾ ವ್ಯಾಪ್ತಿಯಲ್ಲೇನೆ ಅವ್ರಿಗೆಲ್ಲರಿಗೂ ಕೂಡ ರಾಜಿ ಮಾಡಿ ಎಲ್ಲರ ಸಾರ್ವಜನಿಕರ ಒಂದು ಬೆಂಬಲವನ್ನು ಪಡೆದಿರ್ತಾರೆ. ಅದೇ ರೀತಿಯಾಗಿ ಅವರು ಮುಂದೆ ಹೋಗಿರ್ತಕ್ಕಂಥ ಈಗ ತಾನೇ ಮಾತಾಡಿದ್ವಿ, ಉದಿಯೂರು ದುರ್ಗ ಅಂದರೆ ಕುಣಿಗಲ್ ತಾಲೂಕು ಅಂದರೆ ಅದು ಒಂಥರ ಒಂದು ವರ್ಗದ ಜನ ಇರ್ತಕ್ಕಂಥ ಗೌಡ್ರ ಗದ್ದಲ ಅಂತೀವಲ್ಲ, ಆ ರೀತಿ ಬರೀ ಗೌಡ್ರು ಅಂತ ಹೆಚ್ಚಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಅಲ್ಲಿ ಕೂಡ ಅವರನ್ನು ಅವರ ಒಳನಾಡಿನಲ್ಲಿ ಬೆರೆತು ಅವರು ಅಲ್ಲಿ ಕೂಡ ಒಳ್ಳೆಯ ಹೆಸರು ತಗೊಳ್ಳಿ, ಮುಂದಿನ ನಿರ್ಮಾಣಗಳಲ್ಲಿ ಅವರು ಇನ್ನು ಉನ್ನತ ಅಧಿಕಾರಿಯಾಗಿ ಅವರಿಗೆ ದೇವರು ಆಶೀರ್ವಾದ ಕೊಡಲಿ. ಅದೇ ರೀತಿಯಾಗಿ ಮುಂದಿನ ನಿರ್ಮಾಣ